ಧರ್ಮಸ್ಥಳ ಕೇಸಲ್ಲಿ ಕಾಂಗ್ರೆಸ್ ಸಂಸದ ಸೆಂಥಿಲ್ ಹೆಸರು ಕೇಳಿ ಬರ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಶಶಿಕಾಂತ್ ಸೆಂಥಿಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಆಧಾರ ರಹಿತ ಆರೋಪ ಮಾಡ್ತಾ ಇದ್ದಾರೆ. ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋಕೆ ಹೊರಟಿದ್ದಾರೆ. ಬುರುಡೆ ಸಿಕ್ಕಿದ್ದು ಎಲ್ಲಿಂದ ಅಂತ ನನಗೆ ಗೊತ್ತಿಲ್ಲ. ಬುರುಡೆ ಎಲ್ಲಿ ಸಿಕ್ತು ಅಂತ ಜನಾರ್ದನ್ ರೆಡ್ಡಿ ಅವರಿಗೆ ಗೊತ್ತಿರಬಹುದು. ಕರ್ನಾಟಕದ ಆಸ್ತಿಯನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ತನಿಖೆ ನಡೀತಾ ಇರೋದ್ರಿಂದ ಧರ್ಮಸ್ಥಳದ ಬಗ್ಗೆ ಹೆಚ್ಚು ಮಾತಾಡಲ್ಲ ಅಂತ ಸೆಂಥಿಲ್ ಹೇಳಿದ್ದಾರೆ. ನನ್ನ ಹೆಸರು ಬಂದಿದೆ ಅನ್ನೋ ಕಾರಣಕ್ಕೆ ನಾನು ದೂರು ನೀಡ್ತಾ ಇದ್ದೀನಿ ಅಂತ ಶಶಿಕಾಂತ್ ಸೆಂಥಿಲ್ ಹೇಳಿದ್ದಾರೆ. ನಮ್ಮ ಜೊತೆಗೆ ಸಂಸದರಾದ ಸೆಂಥಿಲ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಖಾಸಗಿ ದೂರನ್ನ ದಾಖಲು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಏನು ದಾಖಲು ಸರ್? ಅಂದ್ರೆ ನಮ್ಮ ಮೇಲೆ ಅನ್ನೆಸೆಸರಿ ಆರೋಪ ವಿದೌಟ್ ಎನಿ ಐಔಟ್ ಆಫ್ ಎವಿಡೆನ್ಸ್ ಚೈಲ್ಡಿಶ್ ಆರೋಪ ಮಾಡಿದ್ದಾರೆ. ಅದು ನಾನು ಇನಿಷಿಯಲಿ ಅದು ಕೇವಲ ಉತ್ತರ ಕೊಡಬಾರದು ಅಂತ ಅನ್ಕೊಂಡೆ. ಬಟ್ ಅದು ಬಿಲ್ಡಪ್ ಡೈಲಿ ಒಂದು ಸ್ಟೋರಿ ಬಿಲ್ಡಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ನಾನೊಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ. ನನ್ನ ಮೇಲೆ ಇಂಥ ಆರೋಪ ಮಾಡುವುದು ಇಟ್ ಇಸ್ ಅ ಕ್ರಿಮಿನಲ್ ಡಿಫಮೇಷನ್. ಸೊ ಈಗ ನಾನು ಅದಕ್ಕೆ ಈ ತರ ಲೀಗಲ್ ಪ್ರಶ್ನೆ ಕೇಳದೆ ಹೋದ್ರೆ ನಾಳೆ ಎಲ್ಲರಿಗೂ ಇದಾಗ್ತದೆ ಅಂತ ನಾನು ಈಗ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಮೇಲೆನೆ ಯಾಕೆ ಅವ್ರಿಗೆ ಆರೋಪ ಮಾಡಬೇಕು ಅಂತ ಅನ್ಸುತ್ತೆ? ಅದು ಅವರಿಗೆ ಕೇಳಬೇಕು. ಬಹುಶಃ ಒಂದು ಸ್ಟೋರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ನಾನು ನಮ್ಮ ಕರ್ನಾಟಕಕ್ಕೆ ಏನೋ ಅಪರಿಚಿತ ಇಲ್ಲ. ಎಲ್ಲರಿಗೂ ಗೊತ್ತು. ನಾನು ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸೇ ನಾನು ನನ್ನ ರೆಸಿಗ್ನೇಷನ್ ಕೊಟ್ಟಿದ್ದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಅಂತ ಕಾಣ್ತದೆ. ಪೊಲಿಟಿಕಲಿ ಮೋಟಿವೇಟೆಡ್. ಸೊ ಇವತ್ತಿನ ನಿಮ್ಮ ಮಾನನಷ್ಟ ಮೊಕದ್ದಮೆ ಯಾವ ರೀತಿ ಇರುತ್ತೆ ಸರ್? ಕ್ರಿಮಿನಲ್ ಡಿಫಮೇಷನ್. ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಈ ತರ ಅಪಪ್ರಚಾರ ಮಾಡಿದ್ರೆ ಅದನ್ನು ಏನೇ ಒಂದು ಟ್ರೂತ್ ಇಲ್ಲದೆ ಮಾಡಿದ್ರೆ ಅದು ಲೀಗಲ್ ಪ್ರೊಸೀಜರ್ ಇದೆ. ಇಟ್ ಇಸ್ ಅ BNS ಕ್ರೈಮ್. ಅದರ ಪ್ರಕಾರ ನಾವು ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಕರ್ನಾಟಕದ ಅಭಿವೃದ್ಧಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರಾಗಿರ್ಲಿ, ಕೇಂದ್ರದಿಂದ ಬರಬೇಕಾದಂತ ವಿಚಾರದಲ್ಲಿ ಯಾರು ಕೂಡ ಬಾಯ್ಬಿಡಲ್ಲ. ಇಂಥ ವಿಚಾರದಲ್ಲೇ ತಮ್ಮ ಹೆಸರು ಕೂಡ ಒಂದಷ್ಟು ತೇಲಿ ಬರ್ತಾ ಇದೆ. ಇಲ್ಲ, ಅದು ಸ್ಟೋರಿ ಬಿಲ್ಡಪ್ ಆಗ್ತಾ ಹೋಗ್ತಾ ಇದೆ. ಡೈಲಿ ಒಂದು ಸ್ಕ್ರಿಪ್ಟ್ ಬರೆದು ಒಂದು ಮ್ಯೂಸಿಕ್ ಆಗ್ತಾ ಇದ್ದಾರೆ. ಅದು ನಡೀತಾ ಇರುತ್ತದೆ. ಅದನ್ನು ಈಗ ನಾವು ನಿಲ್ಲಿಸಬೇಕಾಗ್ತದೆ. ಕಾನೂನಿನ ಹೋರಾಟ ಇಲ್ಲಿಗೆ ನಿಲ್ಲುತ್ತೋ ಅಥವಾ ಅವರಿಂದ ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅಂತ ಮನಸ್ತೀರಿ? ಇಲ್ಲ, ನಾವು ಕಂಪ್ಲೇಂಟ್ ಕೊಡ್ತೀವಿ. ಅವರು ಏನಿದೆ ಅವರು ಬಂದು ಕೋರ್ಟ್ ಅಲ್ಲಿ ಹೇಳಿ, ಕೋರ್ಟ್ಗೆ ತೋರಿಸಲಿ, ಜನರಿಗೆ ತೋರಿಸಲಿ. ಅವರು ಏನೇನೋ ತೋರಿಸ್ತೀನಿ ಅಂತ ಹೇಳಿದ್ರೆ ತೋರಿಸಲಿ. ಆವಾಗ ಜನರಿಗೆ ನಿಜ ಗೊತ್ತಾಗ್ತದೆ. ಇದಿಷ್ಟು ಸೆಂಥಿಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ಕೇಸಲ್ಲಿ ಕಾಂಗ್ರೆಸ್ ಸಂಸದ ಸೆಂಥಿಲ್ ಹೆಸರು ಕೇಳಿ ಬರ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಶಶಿಕಾಂತ್ ಸೆಂಥಿಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಆಧಾರ ರಹಿತ ಆರೋಪ ಮಾಡ್ತಾ ಇದ್ದಾರೆ. ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋಕೆ ಹೊರಟಿದ್ದಾರೆ. ಬುರುಡೆ ಸಿಕ್ಕಿದ್ದು ಎಲ್ಲಿಂದ ಅಂತ ನನಗೆ ಗೊತ್ತಿಲ್ಲ. ಬುರುಡೆ ಎಲ್ಲಿ ಸಿಕ್ತು ಅಂತ ಜನಾರ್ದನ್ ರೆಡ್ಡಿ ಅವರಿಗೆ ಗೊತ್ತಿರಬಹುದು. ಕರ್ನಾಟಕದ ಆಸ್ತಿಯನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ತನಿಖೆ ನಡೀತಾ ಇರೋದ್ರಿಂದ ಧರ್ಮಸ್ಥಳದ ಬಗ್ಗೆ ಹೆಚ್ಚು ಮಾತಾಡಲ್ಲ ಅಂತ ಸೆಂಥಿಲ್ ಹೇಳಿದ್ದಾರೆ. ನನ್ನ ಹೆಸರು ಬಂದಿದೆ ಅನ್ನೋ ಕಾರಣಕ್ಕೆ ನಾನು ದೂರು ನೀಡ್ತಾ ಇದ್ದೀನಿ ಅಂತ ಶಶಿಕಾಂತ್ ಸೆಂಥಿಲ್ ಹೇಳಿದ್ದಾರೆ. ನಮ್ಮ ಜೊತೆಗೆ ಸಂಸದರಾದ ಸೆಂಥಿಲ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಖಾಸಗಿ ದೂರನ್ನ ದಾಖಲು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಏನು ದಾಖಲು ಸರ್? ಅಂದ್ರೆ ನಮ್ಮ ಮೇಲೆ ಅನ್ನೆಸೆಸರಿ ಆರೋಪ ವಿದೌಟ್ ಎನಿ ಐಔಟ್ ಆಫ್ ಎವಿಡೆನ್ಸ್ ಚೈಲ್ಡಿಶ್ ಆರೋಪ ಮಾಡಿದ್ದಾರೆ. ಅದು ನಾನು ಇನಿಷಿಯಲಿ ಅದು ಕೇವಲ ಉತ್ತರ ಕೊಡಬಾರದು ಅಂತ ಅನ್ಕೊಂಡೆ. ಬಟ್ ಅದು ಬಿಲ್ಡಪ್ ಡೈಲಿ ಒಂದು ಸ್ಟೋರಿ ಬಿಲ್ಡಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ನಾನೊಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ. ನನ್ನ ಮೇಲೆ ಇಂಥ ಆರೋಪ ಮಾಡುವುದು ಇಟ್ ಇಸ್ ಅ ಕ್ರಿಮಿನಲ್ ಡಿಫಮೇಷನ್. ಸೊ ಈಗ ನಾನು ಅದಕ್ಕೆ ಈ ತರ ಲೀಗಲ್ ಪ್ರಶ್ನೆ ಕೇಳದೆ ಹೋದ್ರೆ ನಾಳೆ ಎಲ್ಲರಿಗೂ ಇದಾಗ್ತದೆ ಅಂತ ನಾನು ಈಗ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಮೇಲೆನೆ ಯಾಕೆ ಅವ್ರಿಗೆ ಆರೋಪ ಮಾಡಬೇಕು ಅಂತ ಅನ್ಸುತ್ತೆ? ಅದು ಅವರಿಗೆ ಕೇಳಬೇಕು. ಬಹುಶಃ ಒಂದು ಸ್ಟೋರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ನಾನು ನಮ್ಮ ಕರ್ನಾಟಕಕ್ಕೆ ಏನೋ ಅಪರಿಚಿತ ಇಲ್ಲ. ಎಲ್ಲರಿಗೂ ಗೊತ್ತು. ನಾನು ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸೇ ನಾನು ನನ್ನ ರೆಸಿಗ್ನೇಷನ್ ಕೊಟ್ಟಿದ್ದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಅಂತ ಕಾಣ್ತದೆ. ಪೊಲಿಟಿಕಲಿ ಮೋಟಿವೇಟೆಡ್. ಸೊ ಇವತ್ತಿನ ನಿಮ್ಮ ಮಾನನಷ್ಟ ಮೊಕದ್ದಮೆ ಯಾವ ರೀತಿ ಇರುತ್ತೆ ಸರ್?
ಕ್ರಿಮಿನಲ್ ಡಿಫಮೇಷನ್ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಈ ತರ ಅಪಪ್ರಚಾರ ಮಾಡಿದ್ರೆ ಅದನ್ನು ಏನೇ ಒಂದು ಟ್ರೂತ್ ಇಲ್ಲದೆ ಮಾಡಿದ್ರೆ ಅದು ಲೀಗಲ್ ಪ್ರೊಸೀಜರ್ ಇದೆ. ಇಟ್ ಇಸ್ ಅ BNS ಕ್ರೈಮ್. ಅದರ ಪ್ರಕಾರ ನಾವು ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಕರ್ನಾಟಕದ ಅಭಿವೃದ್ಧಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರಾಗಿರ್ಲಿ ಕೇಂದ್ರದಿಂದ ಬರಬೇಕಾದಂತ ವಿಚಾರದಲ್ಲಿ ಯಾರು ಕೂಡ ಬಾಯ್ ಬಿಡಲ್ಲ. ಇಂಥ ವಿಚಾರದಲ್ಲಿ ತಮ್ಮ ಹೆಸರು ಕೂಡ ಒಂದಷ್ಟು ತೇಲಿ ಬರ್ತಾ ಇದೆ. ಇಲ್ಲ, ಅದೇ ಅದು ಸ್ಟೋರಿ ಬಿಲ್ಡಪ್ ಆಗ್ತಾ ಹೋಗ್ತಾ ಇದೆ. ಡೈಲಿ ಒಂದು ಸ್ಕ್ರಿಪ್ಟ್ ಬರೆದು ಒಂದು ಮ್ಯೂಸಿಕ್ ಆಗ್ತಾ ಇದ್ದಾರೆ, ಅದು ನಡೀತಾ ಇರುತ್ತದೆ. ಅದನ್ನು ಈಗ ನಾವು ನಿಲ್ಲಿಸಬೇಕಾಗ್ತದೆ. ಕಾನೂನಿನ ಹೋರಾಟ ಇಲ್ಲಿಗೆ ನಿಲ್ಲುತ್ತೋ ಅಥವಾ ಅವರಿಂದ ತಾವು ಅವರಿಂದ ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅಂತ ಅನಿಸ್ತೀರಿ? ಇಲ್ಲ, ನಾವು ಕಂಪ್ಲೇಂಟ್ ಕೊಡ್ತೀವಿ. ಅವರು ಏನಿದೆ ಅವರು ಬಂದು ಕೋರ್ಟ್ ಅಲ್ಲಿ ಹೇಳಿ, ಕೋರ್ಟ್ಗೆ ತೋರಿಸಲಿ, ಜನರಿಗೆ ತೋರಿಸಲಿ. ಅವರು ಏನೇನೋ ತೋರಿಸ್ತೀನಿ ಅಂತ ಹೇಳಿದ್ರೆ ತೋರಿಸಲಿ. ಆವಾಗ ಜನರಿಗೆ ನಿಜ ಗೊತ್ತಾಗ್ತದೆ. ಇದಿಷ್ಟು ಸೆಂಥಿಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ಕೇಸಲ್ಲಿ ಕಾಂಗ್ರೆಸ್ ಸಂಸದ ಸೆಂಥಿಲ್ ಹೆಸರು ಕೇಳಿ ಬರ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಶಶಿಕಾಂತ್ ಸೆಂಥಿಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಆಧಾರ ರಹಿತ ಆರೋಪ ಮಾಡ್ತಾ ಇದ್ದಾರೆ, ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋಕೆ ಹೊರಟಿದ್ದಾರೆ. ಬುರುಡೆ ಸಿಕ್ಕಿದ್ದು ಎಲ್ಲಿಂದ ಅಂತ ನನಗೆ ಗೊತ್ತಿಲ್ಲ. ಬುರುಡೆ ಎಲ್ಲಿ ಸಿಕ್ತು ಅಂತ ಜನಾರ್ದನ್ ರೆಡ್ಡಿ ಅವರಿಗೆ ಗೊತ್ತಿರಬಹುದು. ಕರ್ನಾಟಕದ ಆಸ್ತಿಯನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ತನಿಖೆ ನಡೀತಾ ಇರೋದ್ರಿಂದ ಧರ್ಮಸ್ಥಳದ ಬಗ್ಗೆ ಹೆಚ್ಚು ಮಾತಾಡಲ್ಲ ಅಂತ ಸೆಂಥಿಲ್ ಹೇಳಿದ್ದಾರೆ. ನನ್ನ ಹೆಸರು ಬಂದಿದೆ ಅನ್ನೋ ಕಾರಣಕ್ಕೆ ನಾನು ದೂರು ನೀಡ್ತಾ ಇದ್ದೀನಿ ಅಂತ ಶಶಿಕಾಂತ್ ಸೆಂಥಿಲ್ ಹೇಳಿದ್ದಾರೆ. ನಮ್ಮ ಜೊತೆಗೆ ಸಂಸದರಾದ ಸೆಂಥಿಲ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಖಾಸಗಿ ದೂರನ್ನ ದಾಖಲು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಏನು ದಾಖಲು ಸರ್? ಅಂದ್ರೆ ನಮ್ಮ ಮೇಲೆ ಅನ್ನೆಸೆಸರಿ ಆರೋಪ ವಿದೌಟ್ ಎನಿ ಐಔಟ್ ಆಫ್ ಎವಿಡೆನ್ಸ್ ಚೈಲ್ಡಿಶ್ ಆರೋಪ ಮಾಡಿದ್ದಾರೆ. ಅದು ನಾನು ಇನಿಷಿಯಲಿ ಅದು ಕೇವಲ ಉತ್ತರ ಕೊಡಬಾರದು ಅಂತ ಅನ್ಕೊಂಡೆ, ಬಟ್ ಅದು ಬಿಲ್ಡಪ್ ಡೈಲಿ ಒಂದು ಸ್ಟೋರಿ ಬಿಲ್ಡಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ, ನನ್ನ ಮೇಲೆ ಇಂಥ ಆರೋಪ ಮಾಡುವುದು ಇಟ್ ಇಸ್ ಅ ಕ್ರಿಮಿನಲ್ ಡಿಫಮೇಷನ್. ಸೊ ಈಗ ನಾನು ಅದಕ್ಕೆ ಈ ತರ ಲೀಗಲ್ ಪ್ರಶ್ನೆ ಕೇಳದೆ ಹೋದ್ರೆ ನಾಳೆ ಎಲ್ಲರಿಗೂ ಇದಾಗ್ತದೆ ಅಂತ ನಾನು ಈಗ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಮೇಲೆನೆ ಯಾಕೆ ಅವ್ರಿಗೆ ಆರೋಪ ಮಾಡಬೇಕು ಅಂತ ಅದು ಅವರಿಗೆ ಕೇಳಬೇಕು. ಬಹುಶಃ ಒಂದು ಸ್ಟೋರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ನಾನು ನಮ್ಮ ಕರ್ನಾಟಕಕ್ಕೆ ಏನೋ ಅಪರಿಚಿತ ಇಲ್ಲ, ಎಲ್ಲರಿಗೂ ಗೊತ್ತು. ನಾನು ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸೇ ನಾನು ನನ್ನ ರೆಸಿಗ್ನೇಷನ್ ಕೊಟ್ಟಿದ್ದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಅಂತ ಕಾಣ್ತದೆ, ಪೊಲಿಟಿಕಲಿ ಮೋಟಿವೇಟೆಡ್. ಸೊ ಇವತ್ತಿನ ನಿಮ್ಮ ಮಾನನಷ್ಟ ಮೊಕದ್ದಮೆ ಯಾವ ರೀತಿ ಇರುತ್ತೆ ಸರ್? ಕ್ರಿಮಿನಲ್ ಡಿಫಮೇಷನ್ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಈ ತರ ಅಪಪ್ರಚಾರ ಮಾಡಿದ್ರೆ ಅದನ್ನು ಏನೇ ಒಂದು ಟ್ರೂತ್ ಇಲ್ಲದೆ ಮಾಡಿದ್ರೆ ಅದು ಲೀಗಲ್ ಪ್ರೊಸೀಜರ್ ಇದೆ. ಇಟ್ ಇಸ್ ಅ BNS ಕ್ರೈಮ್. ಅದರ ಪ್ರಕಾರ ನಾವು ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಕರ್ನಾಟಕದ ಅಭಿವೃದ್ಧಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರಾಗಿರ್ಲಿ ಕೇಂದ್ರದಿಂದ ಬರಬೇಕಾದಂತ ವಿಚಾರದಲ್ಲಿ ಯಾರು ಕೂಡ ಬಾಯ್ ಬಿಡಲ್ಲ. ಇಂಥ ವಿಚಾರದಲ್ಲಿ ತಮ್ಮ ಹೆಸರು ಕೂಡ ಒಂದಷ್ಟು ತೇಲಿ ಬರ್ತಾ ಇದೆ. ಇಲ್ಲ, ಅದೇ ಅದು ಸ್ಟೋರಿ ಬಿಲ್ಡಪ್ ಆಗ್ತಾ ಹೋಗ್ತಾ ಇದೆ. ಡೈಲಿ ಒಂದು ಸ್ಕ್ರಿಪ್ಟ್ ಬರೆದು ಒಂದು ಮ್ಯೂಸಿಕ್ ಆಗ್ತಾ ಇದ್ದಾರೆ, ಅದು ನಡೀತಾ ಇರುತ್ತದೆ. ಅದನ್ನು ಈಗ ನಾವು ನಿಲ್ಲಿಸಬೇಕಾಗ್ತದೆ. ಕಾನೂನಿನ ಹೋರಾಟ ಇಲ್ಲಿಗೆ ನಿಲ್ಲುತ್ತೋ ಅಥವಾ ಅವರಿಂದ ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅಂತ ಅನಿಸ್ತೀರಿ? ಇಲ್ಲ, ನಾವು ಕಂಪ್ಲೇಂಟ್ ಕೊಡ್ತೀವಿ. ಅವರು ಏನಿದೆ ಅವರು ಬಂದು ಕೋರ್ಟ್ ಅಲ್ಲಿ ಹೇಳಿ, ಕೋರ್ಟ್ಗೆ ತೋರಿಸಲಿ, ಜನರಿಗೆ ತೋರಿಸಲಿ. ಅವರು ಏನೇನೋ ತೋರಿಸ್ತೀನಿ ಅಂತ ಹೇಳಿದ್ರೆ ತೋರಿಸಲಿ. ಆವಾಗ ಜನರಿಗೆ ನಿಜ ಗೊತ್ತಾಗ್ತದೆ. ಇದಿಷ್ಟು ಸೆಂಥಿಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು.